ಪ್ರಭಾವಿ ಕಾಂಗ್ರೆಸ್ ನಾಯಕನ ಮೇಲೆ ಕೇಸರಿ ಕಣ್ಣು ಬೀರಿದೆ. ಶಾಮನೂರು ಶಿವಶಂಕರಪ್ಪನವರಿಗೆ ಬಿಜೆಪಿ ನಾಯಕರು ಗಾಳ ಹಾಕ್ತಾ ಇದ್ದಾರಂತೆ. ಶಾಮನೂರು ಜೊತೆ ಕೈ ಶಾಸಕರನ್ನೂ ಕೂಡ ಸೆಳೆಯೋಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಸೆಳೆಯೋದಕ್ಕೆ ಬಿಜೆಪಿ ಸೈಲೆಂಟ್ ಆಪರೇಷನ್ ನಡೆಸ್ತಾ ಇದೆಯಾ ಅಂತ ಕೈ ಲಿಂಗಾಯತ ನಾಯಕರ ಮೇಲೆ ಡಿಕೆಶಿ ತೀವ್ರ ನಿಗಾವನ್ನ ಇರಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಮೊನ್ನೆ ಸಂಸದ ರಾಘವೇಂದ್ರ ಅವರನ್ನ ಹೊಗಳಿದ್ದೇ ತಡ. ಶಿವಮೊಗ್ಗದಲ್ಲಿರುವಂತಹ ಲೋಕಲ್ ಕಾಂಗ್ರೆಸ್ ಲೀಡರ್ಸ್ ಕೂಡ ಶಾಮನೂರು ಶಿವಶಂಕರಪ್ಪನವರಿಗೆ ದಾವಣಗೆರೆಯಿಂದ ಬಿಜೆಪಿ ಟಿಕೆಟ್ ಕೊಟ್ರೆ ಒಳ್ಳೇದಾಗುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ಸ್ ಗಳನ್ನು ಕೂಡ ಕೊಡ್ತಾ ಇದ್ರು. ಅದಾದ ನಂತರ ಇದ್ದಕ್ಕಿದ್ದಂತೆ ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ನಾಯಕರನ್ನ ಹೊಗಳಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ಚರ್ಚೆ ಸದ್ಯಕ್ಕೆ ನಡೀತಾ ಇದೆ. ಸೊ ಇದೆಲ್ಲಾ ಬೆಳವಣಿಗೆಗಳನ್ನ ಗಮನಿಸೋದಾದ್ರೆ, ಒಂದು, ಲೋಕಸಭಾ ಎಲೆಕ್ಷನ್ ಕೂಡ ಸಮೀಪಿಸ್ತಾ ಇದೆ. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ರಾಜ್ಯದ ಪ್ರಭಾವಿ ನಾಯಕ ಶಾಮನೂರು ಶಿವಶಂಕರಪ್ಪ ಇವರನ್ನ ಬಿಜೆಪಿಗೆ ಕರೆತಂದ್ರೆ ಸಾಕಷ್ಟು ಪ್ರಭಾವ ಬೀರಬಹುದು ಅಂತ. ಸೊ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಾಮನೂರು ಶಿವಶಂಕರಪ್ಪನವರನ್ನ ಬಿಜೆಪಿಗೆ ತರೋದಕ್ಕೆ ಸೈಲೆಂಟ್ ಆಪರೇಷನ್ ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾತು ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲೇ ಶಾಮನೂರು ಶಿವಶಂಕರಪ್ಪನವರ ಆ ಒಂದು ಹೇಳಿಕೆಯ ಉದಾಹರಣೆನೇ ಸಾಕು. ಸೊ ಈ ನಿಟ್ಟಿನಲ್ಲಿ ಬಿಜೆಪಿ ಯಾವೆಲ್ಲ ತಂತ್ರ ರೂಪಿಸ್ತಾ ಇದೆ, ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ಪ್ಲಾನ್ ಏನು? ಕಳೆದ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಬಹುಪಾಲು ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿಯಿಂದ ವಿಮುಖವಾದವು. ಈ ಸಂಬಂಧ ಈಗ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರಬಲ ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿಯನ್ನ ಬಿಟ್ಟು ಹೋಗಬಾರದು ಎಂಬತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ಸಾಕಷ್ಟು ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಮಾಜಿ ಸಿಎಂ ಅವರನ್ನ ಮತ್ತೆ ಬಿಜೆಪಿಗೆ ಪುನರ್ ಸೇರ್ಪಡೆ ಮಾಡಿಕೊಂಡ್ರು. ಅದೇ ಮಾದರಿಯಲ್ಲಿ ಈಗ ಯಾವ್ಯಾವ ಪ್ರಬಲ ನಾಯಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಂಬತಕ್ಕಂಥ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಬಿಜೆಪಿಯ ನಾಯಕರು. ಸದ್ಯ ಈಗ ವೀರಶೈವ ಮಹಾಸಭಾದಲ್ಲೂ ಕೂಡ ಸಾಕಷ್ಟು ಸಕ್ರಿಯರಾಗಿರ್ತಕ್ಕಂಥ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರನ್ನ ಬಿಜೆಪಿಗೆ ಕರೆತರ್ತಕ್ಕಂಥ ಪ್ರಯತ್ನಗಳು ಕೂಡ ಈಗ ಸಾಗ್ತಾ ಇದಾವೆ. ಒಂದು ವೇಳೆ ಶಾಮನೂರು ಶಿವಶಂಕರಪ್ಪನವರಂತ ಪ್ರಭಾವಿ ನಾಯಕರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಯಾದಂತಹ ಸಂದರ್ಭದಲ್ಲಿ ಇತರ ಲಿಂಗಾಯತ ಸಮುದಾಯದ ಶಾಸಕರು ಅಂದ್ರೆ 36 ಶಾಸಕರೇನು ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಆಯ್ಕೆ ಆಗಿದ್ದಾರೆ, ಅವರಲ್ಲಿ ಬಹುಪಾಲು ನಾಯಕರುಗಳು ಕೂಡ ಶಾಸಕರುಗಳು ಶಾಮನೂರು ಶಿವಶಂಕರಪ್ಪ ಅವರನ್ನ ಫಾಲೋ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕಾಗಿ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರತ್ತ ಬಿಜೆಪಿ ನಾಯಕರು ನೋಡ್ತಾ ಇದ್ದಾರೆ. ಸದ್ಯ ಈ ಬೆಳವಣಿಗೆ ನಡುವೆಯೂ ಕೂಡ ಈಗಾಗಲೇ ಸಂಸದರನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತಕ್ಕಂಥ ಬಹಿರಂಗ ಹೇಳಿಕೆಯ ನಡುವೆ ಶಿವಮೊಗ್ಗ ಸೇರಿದಂತೆ ಇತರ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಈ ವಿಚಾರ ಕುರಿತಂತೆ ಸದ್ಯ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದು ಶಾಮನೂರು ಶಿವಶಂಕರಪ್ಪ ಅವರ ಜೊತೆಗೆ ಅಂದ್ರೆ ಯಾವ್ಯಾವ ಲಿಂಗಾಯತ ಶಾಸಕರು ಅವರ ಸಂಪರ್ಕದಲ್ಲಿದ್ದಾರೆ, ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪ್ರಮುಖವಾಗಿ ಬಿಜೆಪಿಯ ಯಾವ್ಯಾವ ನಾಯಕರು ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಇತರ ಲಿಂಗಾಯತ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಏನಾದ್ರೂ ಒಂದು ವೇಳೆ ಲೋಕಸಭೆ ಚುನಾವಣೆಗೂ ಮುನ್ನ ಶಾಮನೂರು ಶಿವಶಂಕರಪ್ಪ ಅವರೇನಾದ್ರೂ ಬಿಜೆಪಿಯನ್ನ ಸೇರ್ತಕ್ಕಂತ ಮನಸ್ಸನ್ನ ಮಾಡಿದ್ದೇ ಆದಲ್ಲಿ ಸಹಜವಾಗಿ ಲೋಕಸಭೆ ಚುನಾವಣೆ ಮೇಲೆ ಸಾಕಷ್ಟು ಪರಿಣಾಮ ಬೀರೋದ್ರ ಜೊತೆಗೆ ಬಿಜೆಪಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಪ್ರಬಲ ಲಿಂಗಾಯತ ಸಮುದಾಯದ ಮತಗಳು ಬಿಜೆಪಿಯ ತೆಕ್ಕೆಗೆ ಹೋಗ್ಲಿವೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯ ಈ ವಿಚಾರ ಕುರಿತಂತೆ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ತಮ್ಮ ಬೆಂಬಲಿಗರ ಜೊತೆ ಈ ರೀತಿಯ ಆಫರ್ ಇರ್ತಕ್ಕಂಥ ವಿಚಾರವನ್ನು ಕುರಿತಂತೆ ಚರ್ಚೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಲಿಂಗಾಯತ ಸಮುದಾಯದ ಮತಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಈಗ ಶಾಮನೂರು ಶಿವಶಂಕರಪ್ಪ ಅವರ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಒಂದು ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದೆ. ಸದ್ಯ ಅದೇನೇ ಇದ್ರೂ ಸಹಿತವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರು ಶಾಮನೂರು ಶಿವಶಂಕರಪ್ಪ ಅವರ ಜೊತೆ ಮಾತುಕತೆ ನಡೆಸಿರ್ತಕ್ಕಂಥದ್ದು ಸದ್ಯ ಬಿಜೆಪಿಗೆ ಸೇರ್ಪಡೆಯಾಗಿ ಅಂತಕ್ಕಂಥ ಆಫರಿನ ಜೊತೆಗೆ ಇತರ ನಾಯಕರುಗಳು ಶಾಸಕರುಗಳು ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಜೊತೆ ಬಿಜೆಪಿಯನ್ನ ಸೇರ್ಪಡೆಯಾಗಲಿ, ಕಾಂಗ್ರೆಸ್ ಅನ್ನ ತೊರೆದು ಬರಲಿ, ಲೋಕಸಭೆ ಚುನಾವಣೆಗೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲಿಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣವಾಗಲಿದೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರಿದ್ರೆ ಅದಕ್ಕೆ ಪ್ರತಿಯಾಗಿ ಈಗ ಡಿಕೆ ಶಿವಕುಮಾರ್ ಸೇರಿದಂತೆ ಇತರ ನಾಯಕರುಗಳು ಈ ರೀತಿಯ ಬೆಳವಣಿಗೆ ಆದಂತ ಬೆನ್ನಲ್ಲೇ ಫುಲ್ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಶಾಮನೂರು ಅವರು ಇರ್ಬೋದು, ಜೊತೆಗೆ ಇತರ
ಉತ್ತರ ಕರ್ನಾಟಕ ಸೇರಿದಂತೆ ಇತರ ಭಾಗದಲ್ಲಿ ಇರ್ತಕ್ಕಂಥ ಲಿಂಗಾಯತ ಶಾಸಕರೇನು 36 ಜನ ಶಾಸಕರು ಭಾರತೀಯ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಅವರ ಚಲನವಲನಗಳ ಬಗ್ಗೆ ಹೈ ಅಲರ್ಟ್ ಆಗಿ ಕಣ್ಗಾವಲಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಸದ್ಯ ಈಗ ಲೋಕಸಭೆ ಚುನಾವಣೆ ಆದ್ರಿಂದ ಈ ಸಂದರ್ಭದಲ್ಲಿ ಸಹಜವಾಗಿ ಶಾಸಕರ ಪಕ್ಷಾಂತರ ವಿಚಾರ ಅನೇಕ ನಾಯಕರನ್ನ ಇತರ ಪಕ್ಷಗಳಿಗೆ ಆಫರ್ ಮಾಡೋದು ಇದ್ದೇ ಇದೆ. ಸದ್ಯ ಶಾಮನೂರು ಶಿವಶಂಕರಪ್ಪ ಅಂತ ಘಟಾನುಘಟಿ ನಾಯಕರಿಗೆ ಬಿಜೆಪಿ ನಾಯಕರು ತಮ್ಮ ಚಿತ್ತವನ್ನ ಹರಿಸಿದ್ದು, ಅಂದ್ರೆ ಪಕ್ಷ ಸೇರ್ಪಡೆ ವಿಚಾರದ ಆಫರ್ ನೀಡಿದ್ದು. ಸದ್ಯ ಶಾಮನೂರು ಅವರ ನಿರ್ಧಾರ ಏನಾಗಿರುತ್ತೆ, ಜೊತೆಗೆ ಪಕ್ಷ ಸೇರ್ಪಡೆ ಏನಾದರೂ ಮನಸ್ಸು ಮಾಡಿದಂತ ಸಂದರ್ಭದಲ್ಲಿ ಯಾವ ಶಾಸಕರು ಶಾಮನೂರು ಶಿವಶಂಕರಪ್ಪ ಅವರನ್ನ ಫಾಲೋ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದು, ಯಾವುದೇ ಕಾರಣಕ್ಕೂ ಇಂಥದ್ದೊಂದು ಧ್ರುವೀಕರಣ ಅಂದ್ರೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಸಿದ್ಧರಿಲ್ಲ. ಇದೇ ಕಾರಣಕ್ಕಾಗಿ ಸದ್ಯ ಬಿಜೆಪಿ ನಾಯಕರುಗಳು ಕೂಡ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರು ಅಲರ್ಟ್ ಆಗಿದ್ದಾರೋ ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ನಾಯಕರುಗಳು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.